ಏನು ಒಂದು ಪರ್ಟಿಕ್ಯುಲರ್ ಕಮ್ಯುನಿಟಿ, ಏನು ನೀವು ಸಸ್ಯಾಹಾರಿ ಕಮ್ಯುನಿಟಿ ಅಂತೀರೋ ಅವರೇ ಅಲ್ಲಿ ಭಾಗಿಯಾಗಿ ನೇರವಾಗಿ ವಯಸ್ಸಾಗಿರುವ ಮುದಿ ಹಸುಗಳನ್ನ ಯಾವೊಬ್ಬ ರೈತ ಮನೇಲಿ ಇಟ್ಕೊಂಡು ಸಾಯ ತನಕ ಹುಲ್ಲು ಹಾಕ್ತಾನೆ. ಅವ್ನು ಹೊಡೆದು ಕಳ್ಸೋದೇ ಕಟುಕರಿಗೆ. ಅಲ್ಟಿಮೇಟ್ ಆಗಿ ನಾವು ಕುತ್ಕೊಂಡು ಇಲ್ಲಿ ಮಾತಾಡೋದು ಅಥವಾ ಹೊರಗಡೆ ಚರ್ಚೆ ಆಗೋದು, ಅಯ್ಯೋ ಗೋಮಾಂಸ ಹಿಂಗ್ ಕೈ ಮುಕ್ಕಳ್ತೀವಿ. ಕಟುಕರಿಗೆ ಕಳ್ಸೋದು ಯಾರು? ಯಾವ ಮನೆಯವರು? ಯಾರು ಮೂಲೆ ಸಾಯ ತನಕ ಹುಲ್ಲು ಹಾಕೊಂಡು ಅಥವಾ ಮೇವ್ ಹಾಕೊಂಡಿರ್ತಾರೆ? ಅದರಲ್ಲಿ ಇವತ್ತು ಮಂಚೂಣಿಯಲ್ಲಿ ಇರ್ತಕ್ಕಂಥ ನೋಡೋದಾದ್ರೆ ಸರ್, ನಂದೊಂದು ಇದೊಂದು ವಿತಂಡವಾದ ಅನ್ನಿಸ್ಬೋದು ಅಥವಾ ವಿವಾದಕ್ಕೂ ಕಾರಣ ಆಗ್ಬೋದು. ಮಾಂಸಾಹಾರವನ್ನ ತ್ಯಜಿಸಿದಂತಹ ಒಂದು ಗುಂಪು ಉಳಿದ ಎಲ್ಲ ಮಾಂಸವನ್ನು ಒಂದೇ ರೀತಿಯಲ್ಲಿ ನೋಡ್ತಾರೆ. ಹಸು ಕಡ್ದಾಗ್ಲೂ ಬರೋದು ರಕ್ತ, ಕುರಿ ಕಡ್ದಾಗಿನ ಪನ್ನೀರ್ ಬರಲ್ಲ, ಬೆಣ್ಣೆ ಬರಲ್ಲ, ಅಲ್ಲೂ ರಕ್ತ. ಅದು ನೋವು ಅನುಭವಿಸುತ್ತೆ, ಇದು ನೋವು ಅನುಭವಿಸುತ್ತೆ. ಸೊ ಎಲ್ಲಿ ಮಾಂಸವನ್ನ ತಿನ್ನಲ್ವೋ ಅವನ್ ಎಲ್ಲಾ ಪ್ರಾಣಿಗಳನ್ನು ಈಗ ಹೇಳ್ತಾರಲ್ಲ ದಯೆ ಧರ್ಮದ ಮೂಲವಯ್ಯ ಅಂತ ಹಂಗ್ ನೋಡೋದು. ಸೊ ಇಲ್ಲಿ ನಾವು ಹಸು ತಿಂದ ತಕ್ಷಣ ದಯವಿಟ್ಟು ಕ್ಷಮಿಸಿ, ತುಂಬಾ ಜನಕ್ಕೆ ಇದು ಆಘಾತ ಅಥವಾ ಘಾಸಿ ಆಗುತ್ತೆ. ಹಸು ಅಂದ ತಕ್ಷಣ ನಾವು ಮುಕ್ಕೋಟಿ ದೇವರುಗಳು ಅಂತ ಅನ್ಕೊಳ್ತೀವಿ. ಇದೇ ಹಿಂದಕ್ಕೆ ಪುರಾಣಗಳನ್ನು ಓದ್ಕೊಂಡು ಹೋಗ್ಬೇಕಾದ್ರೆ ರಾಜಮನೆತನಗಳಲ್ಲಿ ಬಲಿಷ್ಠವಾಗಿರೋ ಗೂಳಿಗಳನ್ನ ಕಡ್ದು ಬಂದವರಿಗೆ ಆತಿಥ್ಯ ಕೊಡ್ತಾ ಇದ್ರು, ಬ್ರಾಹ್ಮಣರು ತಿಂತಾ ಇದ್ರು. ಬರ್ತಾ 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 ನಮ್ಮ ಮೂಗಿನ ನೇರಕ್ಕೆ ಅಥವಾ ಕೆಲವೊಂದು ವ್ಯವಸ್ಥೆಗಳನ್ನ ಸರಿ ಮಾಡಬೇಕು ಅನ್ಕೊಂಡು ಓಕೆ ವೆಜಿಟೇರಿಯನ್ಸ್ ಇವರು, ನಾನ್ ವೆಜ್ ತಿನ್ನುವಂಥವ್ರು ಇವರು, ಮಾಂಸವನ್ನ ಇವ್ರು ಮುಟ್ಕೂಡ್ದು ಅನ್ನುವಂಥದ್ದನ್ನ ಡಿವೈಡ್ ಮಾಡ್ಕೊಂಡ್ರು ಅಂತ ನಾವು ಸಂಸ್ಕೃತಿ ಬೆಳ್ಕೊಂಡು ಬಂತೆ ಹೊರತು ಅಲ್ವಾ ಯಾವ ಧರ್ಮದಲ್ಲೂ ಕೂಡ ಎಲ್ಲೂ ಹೇಳ್ಕೊಂಡು ಬಂದಿಲ್ಲ. ಈಗ ಹೇಳ್ತಾರೆ ಒಂದು ವಿವಾದಕ್ಕೆ ಆಗಿದಂತ ಒಂದು ಬರೀ ಮಾಂಸ ತಿಂದ ತಕ್ಷಣ ಅವನನ್ನ ಹಂಗ್ ನೋಡ್ತೀರಿ. ಈಗ ಒಬ್ಬ ನಾನು ಹೇಳ್ತೀನಿ ವೆಜಿಟೇರಿಯನ್ ಅಂತ ಅನ್ಕೊಳ್ಳೋಣ, ಅವನನ್ನ ಲಿಂಗಾಯತ ಅಥವಾ ಬ್ರಾಹ್ಮಣ ಅಥವಾ ಜೈನರು ಬೌದ್ಧರು ಅಂತ ಕರೆಯೋದು ಬೇಡ. ನಾನು ಯಪ್ಪ ನಾನ್ ವೆಜ್ಜಾ ಮಾಂಸನ ನಾವು ಮುಟ್ಟಲ್ಲ ಅಂತಾನೆ, ಕೈಯಲ್ಲಿ ಬಿಯರ್ ಗ್ಲಾಸ್ ಇಟ್ಕೊಂಡಿರ್ತಾನೆ, ಕೈಯಲ್ಲಿ ಸಿಗರೇಟ್ ಇಟ್ಕೊಂಡಿರ್ತಾರೆ. ಇದಕ್ಕೇನಂತೀರಿ? ಯಾವ ಧರ್ಮ ಹೇಳುತ್ತೆ ನೀನು ಕುಡಿ, ನೀನು ಸಿಗರೇಟ್ ಸೇದು, ಮಾಂಸ ಮಾತ್ರ ಮುಟ್ಕೂಡ್ದು, ಅದನ್ನ ನಾನು ಒಪ್ಪಲ್ಲ ಅಂತ ಯಾವ ದೈವ ಹೇಳಿದ್ದಾರೆ? ಯಾವ ದೇವ್ರು ಹೇಳಿದ್ದಾರೆ? ಮೇಡಮ್, ಇಲ್ಲಿ ಯಾವ ದೈವ ಯಾರು ಹೇಳಿಲ್ಲ. ತಂದೆ ತಾಯಿಗಳು, ಶಾಲೆ ಶಿಕ್ಷಕರು, ಅಂದರೆ ನಾವು ಬೆಳೀತಕ್ಕಂಥ ಕಂಡುಬಿಟ್ಟು ಭೂಮಿಗೆ ಬಂದಾಗ ನಮಗೆಲ್ಲ ಹೊಸದ್ದು. ಭೂಮಿಗೆ ನಾವು ಬರ್ತೀವಿ, ಬಂದಾಗ ನಮಗೆಲ್ಲ ಹೊಸದು ಕಾಣುತ್ತೆ. ಆಗ ತಾಯಿ ತಂದೆ ಮತ್ತು ಆ ಕುಟುಂಬದಲ್ಲಿ ಇರೋರು ನಮಗೆ ಪ್ರಪಂಚನ ಪರಿಚಯ ಮಾಡಿಕೊಡ್ತಾರೆ. ಆಗ ಹೇಳಿಕೊಡುವಾಗ ಉತ್ತಮ ಸಂಸ್ಕೃತಿ, ಉತ್ತಮ ಸಂಸ್ಕಾರ, ಉತ್ತಮ ಗುಣಲಕ್ಷಣಗಳು ಅದನ್ನ ವೈಜ್ಞಾನಿಕವಾಗಿ ಹಾಗೂ ಹೋಗುಗಳ ಬಗ್ಗೆ ಪರಿಚಯ ಮಾಡ್ತಾ ಕೊಟ್ಟಾಗ ಯಾರು ಯಾವುದನ್ನು ಅವನು ಆಲೋಚನೆ ಮಾಡಿ ಸ್ವೀಕರಿಸಲಿಕ್ಕೆ ಸಿದ್ಧನಾಗ್ತಾನೆ. ಇದು ನಮ್ದು ಮೊದಲು ಮಾಡಬೇಕಾಗಿದ್ದು. ಧರ್ಮ ಉಳಿಬೇಕು, ಜಾತಿ ಉಳಿಬೇಕಂದ್ರೆ ಹುಟ್ಟಿದಾಗಿಂದ ಅವನಿಗೆ ಅದ್ರ ಪರಿಚಯನ ಮಾಡ್ಕೊಡ್ಬಾರ್ದು ಅಂತ. ಬಟ್ ನಮ್ಮಲ್ಲಿ ತದ್ವಿರುದ್ಧ ಹುಟ್ಟಿದಾಗಿಂದ ಲಿಂಗಾಯತ ಧರ್ಮ ಅಂತ ತಗೊಬಂದ್ರೆ ಸೂತ್ಕ ತೆಗ್ದಿದ್ದನೇ ಅವನಿಗೆ ಇಷ್ಟ ಲಿಂಗ ಅಂತ ವೈಜ್ಞಾನಿಕವಾಗಿ ಅನ್ನೋ ಬಗ್ಗೆ ನಾವು ಆ ವ್ಯಕ್ತಿಗೆ, ಮಗುಗೆ ನಾವು ಪರಿಚಯ ಮಾಡಿಕೊಟ್ಟಾಗ ಅದನ್ನು ಸ್ವೀಕರಿಸೋದು ಬಿಡೋದು ಆ ಮಗು ಆ ವ್ಯಕ್ತಿಗೆ ಬಿಟ್ಟಿರ್ತಕ್ಕಂಥ, ಅದನ್ನು ನಾವು ಬಲವಂತವಾಗಿ ಫೋರ್ಸ್ ಆಗಿ ತುರ್ಕೋದು ಇದು ಸರಿಯಲ್ಲ. ಓಕೆ ವೀರೇಶ್ ಸರ್, ನೀವು ಆರಂಭದಲ್ಲಿ ಹೇಳ್ತಾ ಇದ್ರಿ ಆಹಾರ ಅವರವರ ವೈಯಕ್ತಿಕ, ಬಟ್ ಡಾಲಿ ಧನಂಜಯ ಅವರು ಸಾರ್ವಜನಿಕ ಕ್ಷೇತ್ರದಲ್ಲಿ ಇರೋದ್ರೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಿತ್ತು ಅಂತ. ಅದನ್ನ ಜನ ಹೆಂಗೆ ಕನ್ಸಿಡರ್ ಮಾಡ್ತಾರೆ? ಒಳಗೊಳಗೆ ಏನು ಬೇಕಾದ್ರೂ ಕದ್ದು ಮಾಡ್ಬೋದು, ಹೊರಗೆ ಮಾತ್ರ ನಾನು ತುಂಬ ಅಪ್ಪಟ ಹಿಂಗೆ ನಾನು ಶುಭ್ರ ಅಂತ ತೋರಿಸ್ಕೊಳ್ಬೇಕಂಗಾದ್ರೆ ಒಳಗೆ ಏನು ಮಾಡ್ಕೊಂಡ್ರು ಪರವಾಗಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಏನಂತೀರಿ? ಇರೋದನ್ನ ಹಿಂಗೆ ತೋರಿಸಿದ್ರೆ ಏನು ಪ್ರಾಬ್ಲಮ್ ಇದೆ? ಮಾಂಸಾಹಾರ ಮಾಡೋದನ್ನ ಸಾರ್ವಜನಿಕವಾಗಿ ಟೀಕಿಸ್ತಕ್ಕಂಥದ್ದು ತಪ್ಪು. ಟೀಕಿಸ್ತಕ್ಕಂಥದ್ದು ಇವತ್ತು ಮೇಡಮ್ ಸ್ವಾಮಿ ವಿವೇಕಾನಂದರನ್ನ ಎಲ್ಲರೂ ಕೂಡ ಬಹಳ ಭಕ್ತಿಭಾವದಿಂದ ಇವತ್ತು ಪೂಜನೀಯ. ಆದರೆ ಮೂಲತಃ ಮಾಂಸಾಹಾರಿಗಳು. ಹೌದು, ವಿವೇಕಾನಂದರು. ಶ್ರೀರಾಮನು ಕೂಡ ಮಾಂಸಾಹಾರಿ ಅಂತಕ್ಕಂಥ ವಿವಾದ, ಅದು ಕೂಡ ಇವತ್ತು ವಿವಾದ ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ಹೀಗಾಗಿ ಮಾಂಸಾಹಾರವನ್ನು ತಿಂತಕ್ಕಂಥದ್ದು ತಪ್ಪು ಅಂತ ಹೇಳಿರ್ತಕ್ಕಂಥದ್ದು ಸರಿಯಲ್ಲ ಮೇಡಮ್. ಒಂದೇ ಎಕ್ಸಾಂಪಲ್ ಹೇಳ್ತೀನಿ. ನಾವು ತಿಂತಕ್ಕಂಥ ಮೊಸರು ಏನು ಮೇಡಮ್, ಅದು ಬ್ಯಾಕ್ಟೀರಿಯಾ, ಅದು ಹಾಲು ಎಪ್ಪಾದಾಗ ಬರ್ತಕ್ಕಂಥ ಬ್ಯಾಕ್ಟೀರಿಯಾಗಳು, ಅದು ಏನಲ್ಲ, ಅದು ಕ್ರಿಮಿಗಳು, ಹುಳುಗಳು, ಅದು ತಿಂತೀವಿ ನಾವು. ಆದರೆ ಅದನ್ನು ಮೈಕ್ರೋಸ್ಕೋಪ್ನಲ್ಲಿ ನೋಡಿದ್ಮೇಲೆ ಯಾರು ತಿನ್ನೋದಿಲ್ಲ ಹಾಗೆ. ಹೀಗಾಗಿ ನಾವು ತಿಂತಕ್ಕಂಥ ಆಹಾರಗಳಲ್ಲಿ ನಾನು ಸಸ್ಯಾಹಾರಿ ಅಂತ ನಾನು ಹೇಳ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲತಕ್ಕಂಥ ಪರಿಸ್ಥಿತಿ ಬಂದಿದೆ. ಹೇಳಿದೆ ನಾವು ಹಾಲಿಲ್ದಲೇ ನಾವು ಬದುಕೋದಿಲ್ಲ, ಕಾಫಿ ಟೀ ಪ್ರತಿಯೊಂದಕ್ಕೆ ಹಾಲಿಲ್ದಲೇ ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಅಂಥ ಪರಿಸ್ಥಿತಿ ಇರಬೇಕಾದ್ರೆ ನಾವು ಕೇವಲ ಒಂದು ಮಾಂಸವನ್ನು ತಿಂತಕ್ಕಂಥದ್ದು ಅದು ತಪ್ಪು, ಅದು ಧರ್ಮದ ವಿರೋಧಿ. ನಮ್ಮಲ್ಲಿ ಅಗೇನ್ ಇದು ಎಲ್ಲಿಗೆ ಬರುತ್ತೆ ವೀರೇಶ್ ಸರ್? ಜಾತಿ 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 ಅಂತ ಬರುತ್ತೆ. ಅಗೇನ್ ಇದು ಪ್ರಾಬ್ಲಮ್ ಎಲ್ಲಿ ಅಂದ್ರೆ ಮೂಲತಃ ಬೇರಲ್ಲೇ ಪ್ರಾಬ್ಲಮ್. ಜಾತಿ ಅನ್ನೋದನ್ನ ತೆಗೆದಿಟ್ಟು ನಾವೆಲ್ಲ ಸರಿ ಆಹಾರ ತಿಂತ ಇದ್ಯಾ, ನಿನ್ನ ಇಷ್ಟ ನೀನು ತಿನ್ನಪ್ಪ, ನಿನಗೆ ಅರ್ಗಿಸ್ಕೊಳ್ಳೋ ತಾಕತ್ ನಿನ್ನ ದೇಹಕ್ಕೆ ದೇವ್ರು ಕೊಟ್ಟಿದ್ದಾನೆ ಅಂದ್ರೆ ನಿನ್ನ ತಾಕತ್ತು ತಿನ್ನಪ್ಪ ಅನ್ನೋದನ್ನ ಬಿಟ್ಟು ಲಿಂಗಾಯತ್ರ ಮನೆ ಹುಡುಗನಾಗ ತಿನ್ಕೊಂಡು ಮನೆಗೆ ಹೋದ ನೋಡೋನು, ಅಥವಾ ಲಿಂಗಾಯತರು ಅಷ್ಟೇ, ಅಯ್ಯೋ ಅವನು ನಮ್ಮ ಜಾತಿ ಅವನು ಅಲ್ಲಿ ತಿಂದ ನೋಡು,
ಬ್ರಾಹ್ಮಣ ತಿಂದ ಆಮೇಲೆ ಇನ್ನೊಂದು ಹೇಳಲೇಬೇಕು ನಿಮಗೆ, ಇದು ಕಿಚಾಯಿಸಕ್ಕೆ ಹೇಳ್ತಾರೋ ಏನೋ ಗೊತ್ತಿಲ್ಲ, ವಿಪರೀತ ನೀವು ಕೇಳಿರ್ತೀರಿ. ಲಿಂಗಾಯತರು ಬ್ರಾಹ್ಮಣರು ನಾನ್ ವೆಜ್ ತಿನ್ನೋದಕ್ಕೆ ಮಾಂಸದ ರೇಟ್ ಇವತ್ತು 900 ರೂಪಾಯಿ ಕೆಜಿ ಆಗಿರೋದು. ಚಿಕನ್ ರೇಟು ಅದೇನೋ ಎಷ್ಟು ಸರ್ ನೀವು ತಿಂತೀರಿ ನಾನ್ ವೆಜ್ ನಾನು ತಿಂತಿಲ್ಲ, ಆದ್ರೆ ಸಾವು ತನಕ ಬಂದಿದೆ ಅನ್ನೋದು ಕೇಳಿದ್ದೀನಿ. ನಾನು ಹೋಗೋದಿಲ್ಲ, ನೋಡೋದಿಲ್ಲ. ಸೊ ನಾನು ಕೇಳೋದು ಹಂಗಾದ್ರೆ ಈಗ ಪೌರೋಹಿತ್ಗೆ ಅಥವಾ ಈ ಪೂಜೆ ಮಾಡೋದು ದೇವಸ್ಥಾನದಲ್ಲಿ ಶಾಸ್ತ್ರ ಹೇಳೋದು ಇವೆಲ್ಲವೂ ನಾವು ಯಾರಿಗೂ ಬ್ರಾಹ್ಮಣರಿಗೆ ಲಿಂಗಾಯತರಿಗೆ ಗುತ್ತಿಗೆಗೆ ಬರ್ದು ಕೊಟ್ಟಿಲ್ಲ, ಅದು ಎಲ್ರಿಗೂ ಸಿಗಬೇಕು ಅಂತ ಕೇಳೋ ನೀವುಗಳು ಇವರಾಗೆ ಬಂದು ನಾನ್ ವೆಜ್ ಅನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ, ನಿಮ್ಮಂಗೆ ಒಬ್ರಾಗಕ್ಕೆ ಬಯಸ್ತಾ ಇದ್ದಾರೆ ಅಂದಾಗ ನೀವು ಅಲ್ಲಿ ಯಾಕೆ ಬೆರಳು ಅಂದ್ರೆ ಈ ಒಲ್ಲದ ಗಂಡನಿಗೆ ಮೊಸರು ಕಲ್ಲು ಅಂತಾರಲ್ಲ, ಹಂಗೆ ನೀನ್ ಯಾಕೆ ಹುಡುಕ್ತೀಯ ಅದರಲ್ಲಿ? ಆಹಾರವನ್ನು ಇಚ್ಛೆ ಬಿಟ್ಟು ಬೇರೆದೆಲ್ಲ ಅವ್ರು ಮಾತ್ರ ಈ ಪೌರೋಹಿತ್ಗೆ ಎಲ್ಲ ನಾವು ಬ್ರಾಹ್ಮಣರಿಗೆ ಲಿಂಗಾಯತರಿಗೆ ಗುತ್ತಿಗೆಗೆ ಬರ್ಕೊಟ್ಟಿಲ್ಲ ಅಂತೀರಿ. ಸರಿ, ನಿಮ್ಮಂಗೆ ಬಂದ್ಕೊಂಡು ಅವ್ರ ಆಹಾರ ಪದ್ಧತಿಯು ನಾನು ನಿಮ್ಮ ಥರನೇ ಅಂತ ತಿಂತಾ ಇದ್ದಾರೆ, ಯಾಕಲ್ಲಿ ಅವನು ಲಿಂಗಾಯತ ಇವನು ಬ್ರಾಹ್ಮಣ ಅಂತ ಹುಡುಕ್ತೀರಿ? ತಪ್ಪಲ್ವಾ? ಈ ವೈದಿಕವನ್ನ ಪಾಲಿಸ್ತಾ ಇರ್ತಕ್ಕಂಥದ್ದು ಇಲ್ಲಿ ನಮ್ಮ ಇದರಲ್ಲಿ ಒಂದು ಬ್ರಾಹ್ಮಣರು, ಎರಡು ಲಿಂಗಾಯತರು ಅಂತಕ್ಕಂಥದ್ದು. ಇಲ್ಲೂ ಕೂಡ ವಿರೋಧ ಇದೆ. ಇವರು ಬಸವಣ್ಣನವರು ವೈದಿಕ ಪದ್ಧತಿಯ ವಿರೋಧಿಗಳು. ಅವರು ಯಾವತ್ತೂ ಕೂಡ ಇದನ್ನ ದೇವಸ್ಥಾನಗಳಿಗೆ ಹೋಗಿ ಅಂತ ಅವರು ಹೇಳುವುದಿಲ್ಲ. ಇಷ್ಟಲಿಂಗವನ್ನು ಪೂಜೆ ಮಾಡಿ ಹೊರತು ಅಲ್ಲಿ ಮನೆಯಲ್ಲೇ ಹೊರತು ಯಾವುದೇ ಒಂದು ಸ್ಥಾವರ ಲಿಂಗವನ್ನು ಪೂಜೆ ಮಾಡಿ ಅಂತ ಹೇಳಿ. ಯಾಕೆ ಅದನ್ನು ನಾವು ಬಸವ ಧರ್ಮದವರು ಪಾಲಿಸ್ತಾ ಇಲ್ಲ? ಇವತ್ತು ನಾವು ಎಲ್ಲ ಜ್ಯೋತಿರ್ಲಿಂಗಗಳು ಅಂತ ಹೇಳಿ ಹೋಗ್ತೀವಿ, ತಿರುಪತಿಗೆ ಹೋಗ್ತೀವಿ, ಸತ್ಯನಾರಾಯಣ ಪೂಜೆಯನ್ನು ಮಾಡ್ತೀವಿ. ಬಸವಣ್ಣನವರು ಹೇಳಿ ನಾವು ಬಸವಣ್ಣನವರ ತತ್ವಗಳನ್ನ ಪಾಲನೆ ಮಾಡಿದ್ದೆ ಆದ್ರೆ ಸೆಲೆಕ್ಟಿವ್ ಆಗಿ ನಾವು ಪಾಲನೆ ಮಾಡ್ತಾ ಇದ್ದೀವಿ ಹೊರತು ಸಂಪೂರ್ಣವಾಗಿ ನಾವು ಅದನ್ನು ಪಾಲನೆ ಮಾಡ್ತಾ ಇಲ್ಲ.